ಇವಾಗ ನೋಡ್ರಿ, ಈಗ ಪ್ರೆಸೆಂಟ್ ಸಿಚುವೇಶನ್ ನಮ್ ಇಂಡಿಯಾ ಒಳಗ ಗ್ಯಾಸ್ ಪ್ರಾಬ್ಲಮ್ ಎಲ್ಲಾ ಕಡೆ ಹರಡ್ಕೊಂಡದ. ಸೊ ಇವಾಗ ನೀವು ಧಾರವಾಡ ತನಕ ನಿಮ್ದು ಮೆಸ್ ನಡೆಸಕತ್ತೀರಿ, ಅದ್ರಲ್ಲಿ ಸ್ಟೂಡೆಂಟ್ ಮೆಸ್ ನಡೆಸಕತ್ತೀರಿ. ಈಗ ಗ್ಯಾಸ್ ಪ್ರಾಬ್ಲಮ್ ಆಗೋದ್ರಿಂದ ನಿಮಗ್ ಏನ್ ಪ್ರಾಬ್ಲಮ್ ಆಗತ್ತಾವ ಸ್ವಲ್ಪ ಹೇಳ್ಕೊ ನಾವು. ಏನೇನ ಫಸ್ಟ್ ಗ್ಯಾಸ್ ಕಡಿಮೆ ಇದ್ದ ನಮ್ದು ಒಂದು ಲೋ ಬಜೆಟ್ ಐಟಮ್ ಇರ್ತಿತ್ತು, ಅದರಿಂದ ಫ್ರೆಂಡ್ಸ್ಗೂ ಅನುಕೂಲ ಆಗ್ತಿತ್ತು. ಈಗ ಒಮ್ಮೆ ಸಡನ್ಲಿ ಗ್ಯಾಸ್ ಜಂಪ್ ಆಗಿತ್ಲಾ, ಈಗ ನಾವು ಮತ್ತೆ ನಮ್ದು ಅಂಗಡಿ ಅನ್ಸ್ಬೇಕಂದ್ರೆ ಮತ್ತೆ ನಾವು ರೇಟ್ ಜಂಪ್ ಮಾಡ್ಬೇಕು. ಅದರಿಂದ ಈಗ ಹುಡುಗ ಸ್ಟೂಡೆಂಟ್ಸ್ ಹುಡುಗರು ಬರ್ತಿರ್ತಾರೆ, ಪಾಪ ಅವರು ಬೇರೆ ಊರಿಂದ ಇಲ್ಲಿ ಬರ್ತಿರ್ತಾರೆ, ಅವ್ರಿಗೂ ಕಡಿಮೆ ಬಜೆಟ್ ಇಟ್ಕೊಂಡಿರುತ್ತೆ, ಅವ್ರ ಬಜೆಟ್ ಅಂತ ಇರ್ತೈತೆ. ನಾವು ರೇಟ್ ಜಂಪ್ ಮಾಡಿದ್ರೆ ಅವರು ಬರೋಲ್ಲ ಮಿಸ್ಸಿಗೆ. ಅದಕ್ಕೆ ಈ ಏನಿಲ್ಲ ಮತ್ತೆ ಹಳೆ ಏನ್ ಮಾಡ್ತಿರಲ್ಲ ಅದೇ ತರ ಹೊಳಿ ಊದಿ ಅಡಿಗೆ ಮಾಡೋ ಸತ್ಯ ಬಂದೈತಿ. ಅಂದ್ರೆ ಮತ್ತೆ ಈಗ ಕಟ್ಟಿಗೆ ಅವೆಲ್ಲ ಯೂಸ್ ಮಾಡಿ ಮಾಡ್ಬೇಕಂತ ನೀವು ಹೇಳೋದು. ಈಗ ಅವರಿಗೆ ಸ್ಟೂಡೆಂಟ್ಸ್ ಅಂತಲ್ಲ ಏನಂತಾರ ರೇಟ್ ಐತಲ್ಲ ನಿಮ್ದು, ಅದಕ್ಕೆ ಹೆಚ್ಚು ಮಾಡಿ ಮುಂದೆ ನಡ್ಸಕ್ಕ ಆಗ್ತದೆ ಅನ್ನೋದು ಒಂದ್ಸಲ ನಿಮ್ ಸ್ಟೂಡೆಂಟ್ ಕೇಳ್ಕೊಂಡ್ರೆ. ಇಲ್ಲ, ಸ್ಟೂಡೆಂಟ್ಸ್ ಒಪ್ಪೋದಿಲ್ಲ ಅವನ್ನೇ ಮಾತು. ಯಾಕಂದ್ರೆ ಅವ್ರದ್ದು ಕಡಿಮೆ ಬಜೆಟ್ ಇರ್ತದಲ್ಲ. ಈಗ ನಾವು ಓದಕ್ ಬಂದಿರ್ತಾರೆ, ಅವ್ರಿಗೂ ಊಟ ಪ್ರಾಬ್ಲಮ್ ಆಗ್ತೈತಿ. ಈಗ ನಾವು ಅವ್ರಿಗೂ ನೋಡ್ಬೇಕಲ್ಲ. ಈಗ ಒಮ್ಮೆ ಸಡನ್ಲಿ ಗ್ಯಾಸ್ ಜಾಸ್ತಿ ಅದನ್ನ ಗ್ಯಾಸ್ ತಗೋಕ್ಕಾಗೋದಿಲ್ಲ. ಓಕೆ, ಇವಾಗ ನಿಮಗ ಈಗ ಗ್ಯಾಸ್ ನಿಂದ ನೀವು ಕಟ್ಟಿಗೆ ಹೋಗ್ಬೇಕಂತ ಅನಾಗತ್ತೀರಿ. ಅದು ಆಗ್ಬಾರ್ದು ಅಂತಂದ್ರ ಈಗ ನಿಮಗ ಗೌರ್ಮೆಂಟ್ ನಿಂದ ನಿಂದ ಏನ್ ಎಕ್ಸ್ಪೆಕ್ಟೇಷನ್ಸ್ ಅದಾವ, ಏನ್ ಮಾಡ್ಬೇಕು? ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಮೊದ್ಲಿಂದ ರೇಟ್ ಏನಿತ್ತಲ್ಲ ಅದೇ ರೇಟ್ ಈಗ ಬಂದ್ರೆ ನಮ್ಗೂ ಅನುಕೂಲ ಆಗೈತಿ, ಊದು ಅನುಕೂಲ ಆಗೈತಿ. ಅಂದ್ರೆ ನೀವು ಗೌರ್ಮೆಂಟ್ ಬಳಿ ಕೇಳ್ಕೊಳ್ಳೋದು ಅದು ಒಂದೇ, ಅಂದ್ರೆ ಗ್ಯಾಸ್ ಅವೈಲೇಬಲ್ ಇತ್ತು ಅದಕ್ಕೆ ಅಮೌಂಟ್ ಬರ್ಬೇಕು. ಓಕೆ, ಇದು ನಿಮ್ ಪ್ರಾಬ್ಲಮ್. ಓಕೆ, ಈಗ ನಿಮಗೆಲ್ಲ ಗೊತ್ತಾಯ್ತಲ್ಲ. ಸೊ ಇವಾಗ ನಮ್ಗೆ ಗ್ಯಾಸ್ ಪ್ರಾಬ್ಲಮ್ ಸಲುವಾಗಿ ಒಂದು ಮೆಸ್ ನಡ್ಸಕ ಇದು ಪ್ರಾಬ್ಲಮ್ ಆಗತ್ತ.